ಸಿನಿಮಾದಲ್ಲಿ ಹೈಲೈಟ್ ಅಂತಂದರೆ ಸಾಂಗ್ಸು ಸರ್ ನಮಗಿರೋದು. ನೀವು ಯಾವುದು ಟ್ರೋಲ್ ಸಾಂಗ್ ಬಿಟ್ರಿ, ಚೀಪ್ ಸಾಂಗು ಬಿಟ್ರಿ, ಟ್ರೋಲ್ ಸಾಂಗ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಟ್ರೋಲ್ ಸಾಂಗ್ ನಮ್ಗೆ ರೆಗ್ಯುಲರ್ ನಡೀತಾ ಇದ್ದ ಕಥೆಗಳನ್ನ ಎಂಜಾಯ್ ಮಾಡ್ತಿದ್ದವನ್ನ. ಫಾರ್ ಎಕ್ಸಾಂಪಲ್ ಮೊಬೈಲ್ ತೆಗೆದ ತಕ್ಷಣ ಟ್ರೋಲ್ ಮಾಡಿ ಸ್ಕ್ರಾಲ್ ಮಾಡಿದಾಗ ಬರೀ ನಮಗೆ ಖುಷಿ ಕೊಡೋಂಥ ವಿಚಾರಗಳು ಬರ್ತಾ ಇತ್ತು, ಸಮಸ್ಯೆಗಳ ಬಗ್ಗೆ ಎಲ್ಲೂ ಬರ್ತಿರ್ಲಿಲ್ಲ. ಯಾವಾಗ ಚೀಪ್ ಸಾಂಗ್ ನಮ್ಮ ಸಿನಿಮಾದಲ್ಲಿ ನೋಡಿದಾಗ ನಾನು ಕೂತ್ಕೊಂಡು ಚಪ್ಪಾಳೆ ಹೊಡೆದಿದ್ದೀನಿ ಸರ್, ವಾಹ್ ಈ ಥರ ಇದೆ ಅರ್ಥ, ಇದು ನಿಮ್ಮದು ತುಂಬ ಚಿಕ್ಕದು, ಮೆದುಳು ತುಂಬ ಚಿಕ್ಕದು, ಇರೋದಿಲ್ಲ ಮೈಂಡಲ್ಲಿ, ಧರ್ಮ ಜಾತಿನ ಪಕ್ಕಕ್ಕೆ ಇಡಬೇಕು ಅನ್ನೋದೇಳಿ. ಸೊ ಆ ಒಂದು ನೀವು ಬರೋಂಥ ಸಾಹಿತ್ಯಕ್ಕೆ ಅಜನೀಶ್ ಅವರ ಲೋಕನಾಥ್ ಅವ್ರದ ಮ್ಯೂಸಿಕ್ ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು? ಖಂಡಿತ ಅವ್ರದ್ದೇ ತಾನೆ ಆ ಮ್ಯೂಸಿಕ್ಕೇ ಅವ್ರದ್ದು. ಟೋಟಲ್ RR ಇರ್ಬೋದು, ಆ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಕೂಡ ಅವರು ಪಾಪ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. 1 ವರ್ಷದಿಂದ ನಮ್ಮ ಜೊತೆ ಟ್ರಾವೆಲ್ ಆಗಿದ್ದಾರೆ, ಹಂಗೇರಿಗೆ ಹೋಗಿ ಎಲ್ಲ ಮ್ಯೂಸಿಕ್ ಮಾಡ್ಕೊಂಬಂದರು. ಸೊ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ನಿಜವಾಗ್ಲೂ. ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಅವರು ಇರ್ಬೋದು, ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ಸ್ ಇರ್ಬೋದು ನಮ್ಮ ವರ್ಷಿಣಿ ಭರತ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕಿರಣ್, ನಮ್ಮ ಸುನೀಲ್ ವರ್ಕ್ ಮಾಡಿ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕಂಪ್ಲೀಟಾಗಿ ಒಂದು 8-10 ಜನ, ವೇದಿಕಾ, ಜಗದೀಶು, ಲೋಕಿ, ಆಮೇಲೆ ನಮ್ಮ ಇವರು ಕೃಷ್ಣ, ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಏನು ಹೇಳಿ. ಆಮೇಲೆ ಸಾಯಿ ಅಂತ, ರುದ್ರ ಅಂತ, ನಮ್ಮ ನಿರ್ಮಲ್ ಅಂತ ಗ್ರಾಫಿಕ್ಸ್ ಇದು ಮಾಡಿದ್ದು ನಮ್ಮ ನವೀನ್ ಅವರು, ಆಮೇಲೆ ಎಲ್ಲಕ್ಕಿಂತ ಪ್ರೊಡ್ಯೂಸರ್ಸು ಎಲ್ಲಾರ್ದು ಏನು ಹೇಳಿ ಅಲ್ಲಿದೆ. ನಾನಂತೂ ಅದ್ರ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಅಷ್ಟೇ. ಟ್ರೋಲ್ ಸಾಂಗು ಮೇ ಬಿ ಇವತ್ತಿಗೆ ಇದ್ದಿದ್ರೆ ಮತ್ತಷ್ಟು ಅಪ್ಡೇಟ್ ಸಿಕ್ತಿತ್ತಲ್ಲ ಸರ್ ಟ್ರೋಲ್ ಮಾಡೋಕ್ಕೆ? ಅದೇ ಏನು ಮಾಡ್ತೀರಾ, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಬೇಗ ಅದನ್ನು ಬೇಗ ಆಗೋಯ್ತು ಅಂತ ರಿಲೀಸ್ ಮಾಡಿದ್ವಿ. ಇವತ್ತಿದ್ರೆ ಒಂದು ಸಾಂಗ್ ಇನ್ನೂ ತುಂಬ ಸಿಗ್ತಾ ಇತ್ತು, ಒಂದು 2 ನಿಮಿಷ ಜಾಸ್ತಿ ಸಾಂಗ್ ಇರ್ತಾ ಇತ್ತು. ಏನು ಅನ್ಸುತ್ತೆ ಸರ್ ಟ್ರೋಲ್ ಸಾಂಗ್ ಅಷ್ಟು ದೊಡ್ಡ ಮಟ್ಟಕ್ಕೆ? ಇಲ್ಲ ಖಂಡಿತ ಅದೇ ಹೇಳಿದ್ದು. ಅದು ಕೆಲವು ಸತಿ ಏನಾಗುತ್ತೆ, ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸು ಸ್ವಲ್ಪ ಇದಾಯಿತು ಆ್ಯಕ್ಚುಲಿ. ಬಟ್ ಆದರೂ ಆ ಟ್ರೋಲ್ನ ಅದೇ ಥರ ಮತ್ತೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾರೆ ಆ್ಯಕ್ಚುಲಿ. ಸ್ವಲ್ಪ ಒಂದು 6 ತಿಂಗಳು ಏನೋ 8 ತಿಂಗಳಾಗೋಯ್ತು ಅದನ್ನು ಬಿಟ್ಟು. ಬಟ್ ನಮಗೆ ಪಿಕ್ಚರ್ ಬರೋದು ಸ್ವಲ್ಪ ಡಿಲೇ ಆಯಿತು ಆ್ಯಕ್ಚುಲಿ, ಪಿಕ್ಚರ್ ರಿಲೀಸ್ ಮಾಡೋದು. ಸೊ ಅದೊಂದು ಚೂರು ಅಷ್ಟೇ, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿರೋದು ಇವಾಗ ಮಾಡಿದ್ದಿದ್ರೆ. ಹೌದು ಸರ್, ನಾವು ಅಂದ್ಕೊಂಡ್ವಿ ರಿಲೀಸ್ ಆದಮೇಲೆ, ಅಂದರೆ ನಮಗೆ ಆ ಸಾಂಗ್ ಕೇಳ್ಬೇಕಾದ್ರೆ ಅಷ್ಟೇ ಖುಷಿ ಕೊಡ್ತು. ಬಟ್ ಸಾಂಗ್ ಕೇಳಬೇಕಾದ್ರೆ ಅನಿಸಿದ್ದು ಏನಿದೆ, ಇವತ್ತಿಗೆ ಸ್ವಲ್ಪ ಲೇಟಾಗಿ ಬಿಟ್ಟಿದ್ರೆ ಇದೊಂದು ಅಷ್ಟೇ ಆ್ಯಡ್ ಮಾಡ್ಕೋಬೋದು, ಇನ್ನೂ ಮಜಾ ಸಿಕ್ಕಿರೋದು ಅಂತೇಳಿ. ಸರ್ ಆ ಸಾಂಗು ನಾಟ್ ಓನ್ಲಿ ಕನ್ನಡ, ಎಲ್ಲ ಲ್ಯಾಂಗ್ವೇಜ್ಗಳು ಅಲ್ಲಲ್ಲಾಗಿರೋ ಟೋಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು. ಇದೆಷ್ಟು ಟಫ್ ಇದು ಅನಿಸ್ತು ಸರ್ ನಿಮ್ಗೆ? ಇಲ್ಲ ಖಂಡಿತ ಅದು ಯಾಕಂದರೆ ಟಫ್. ಅಲ್ಲಿ ಏನಾಗಿದೆ, ಅದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆ ಈ ಸಿಚುವೇಶನಿಗೆ ಮ್ಯಾಚ್ ಆಗಬೇಕು, ಲಿಪ್ಪಿಗೆ ಮ್ಯಾಚ್ ಆಗಬೇಕು. ಸೊ ಆ ಕೆಲಸ ಇದ್ದೇ ಇರುತ್ತೆ ಎಲ್ಲ ಲ್ಯಾಂಗ್ವೇಜ್ದು. ತುಂಬ ಅದಕ್ಕೆ ಬಾಬಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಕೂತ್ಕೊಂಡು ಅವ್ರಿಗೆಲ್ಲ ಲ್ಯಾಂಗ್ವೇಜು ಬರುತ್ತೆ, ಸ್ವಲ್ಪ ನಮಗೆ ಸಜೆಸ್ಟ್ ಮಾಡೋರು, ಯೂಟ್ಯೂಬಲ್ಲಿ ತೋರಿಸೋರು, ಈ ಥರ ಆಗಿದೆ, ಇದು ಟ್ರೋಲ್ ತುಂಬ ಫೇಮಸ್ ಆಗಿದೆ, ಅದೆಲ್ಲ ಆ್ಯಡ್ ಮಾಡಿ ಮಾಡಿದ್ವಿ. ಸರ್ ಈಗ ಬಾಂಬೆಗೆ ಹೋಗ್ತೀರಿ, ಅಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೋಗಿ ನೀವು ಬಾಂಬೆ ಯೂಟ್ಯೂಬ್ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಲಾಂಚ್ ಮಾಡಿದ್ದು. ಸೊ ಆ ಒಂದು ಪ್ರೋಸೆಸ್ಸು ಅದು ಮೋಸ್ಟ್ಲಿ ಅದಕ್ಕೂ ಲೇಟ್ ಆಯ್ತಾ ಸಿನಿಮಾದು, ಅದೆಲ್ಲನೂ ಪ್ರೋಸೆಸ್ ಮಾಡಬೇಕು ಅನ್ನೋದು? ಇಲ್ಲ ಅದಕ್ಕಲ್ಲ, ಅದಾದ್ರ ಮೇಲೆ ಸ್ವಲ್ಪ ನಮಗೆ ಗ್ರಾಫಿಕ್ಸ್ ವರ್ಕು ಅದೆಲ್ಲ ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ. ಸರ್ ಈಗ 1947 ಅಥವಾ 1900 ತುಂಬ ಹಿಂದೆ, 50 ವರ್ಷದ 30 ವರ್ಷದ ಹಿಂದಿನ ಕತೆ ಹೇಳ್ತೀನಿ ಅಂತಂದಾಗ ನಮ್ಮೊಂದು ಕ್ಲಾರಿಟಿ ಇರುತ್ತೆ. ಒಂದು ಹಳ್ಳಿ ಇತ್ತು, ಅಲ್ಲೊಂದು ತೋಟ ಇತ್ತು, ಮನೆ ಇತ್ತು, ಎತ್ತಿನ ಗಾಡಿ ಇತ್ತು, ಪ್ರಿಪ್ರೇಷನ್ ಮಾಡ್ಕೊತೀವಿ, ಹಿಂಗೆ ಸೆಟ್ ಮಾಡಿಬಿಡಿ ಅಂತೇಳಿ. ನೀವು 2045 ಕತೆ ಹೇಳ್ತೀನಿ, 10 ವರ್ಷ 20 ವರ್ಷದ ಆಫ್ಟರ್ ಕತೆ ಹೇಳ್ತೀನಿ ಅಂತಂದಾಗ ಆಡಿಯನ್ಸ್ ನಿಮ್ಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ ಸರ್. ಆಡಿಯನ್ಸ್ಗೆ ಹೆಂಗೆ ತೋರಿಸೋದು ನಿಜ ಅಂತ ಒಪ್ಕೋತಾರೆ, ಬಟ್ ಹಂಗೆ ತೋರಿಸಿದಾಗ ಅದನ್ನು ರಿಯಾಲಿಟಿ ಇದ್ದಾಗ ಮಾತ್ರ ಒಪ್ಕೋತಾರೆ. ಅದೆಷ್ಟು ಚಾಲೆಂಜ್ ಆಗಿತ್ತು ಸರ್? ಇದು ಕರೆಕ್ಟ್ ಇದೆ ಸರ್ ಕ್ವಶನ್ ನಿಮಗೆ? ಇಲ್ಲ ಖಂಡಿತ ಅದೆಲ್ಲದಕ್ಕಿಂತ ಹೇಳ್ತೀನಿ ಕೇಳಿ. ಆ್ಯಡಮ್ ಅಂಡ್ ಈವ್ ತೋರಿಸಿದಾಗ ಬೇರೆ, ಅದು 2040 ತೋರಿಸಿದಾಗ ಬೇರೆ. ಅದ್ರ ಮಧ್ಯದಲ್ಲಿ ಇದೆಯಲ್ಲ ಪ್ರಪಂಚ, ಅದು ಹೊಸದು. ಹೌದು, ಅಲ್ಲಿ ಮನೆಗಳು ಬೇರೆ ಥರ ಇರುತ್ತೆ, ಲೊಕೇಶನ್ ಬೇರೆ ಥರ ಇರುತ್ತೆ, ಸಣ್ಣ ವರ್ಲ್ಡನ್ನೇ ತಂದಲ್ಲಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದು ತುಂಬ ದೊಡ್ಡ ವಿಷಯ. ಅದೇ ಹೊಸದಿರೋದು, ಪ್ಲಸ್ ಅದೇ ಡೈಜೆಸ್ಟ್ ಮಾಡ್ಕೊಬೇಕಾಗಿರೋದು ಆ್ಯಕ್ಚುಲಿ. ಅದು ಕ್ರಿಯೇಟ್ ಹೆಂಗಿತ್ತು ಸರ್ ಆಗ ವರ್ಲ್ಡ್ ಕ್ರಿಯೇಟ್ ಮಾಡಬೇಕು ಅಂತ? ಇಲ್ಲ ಅದೆಲ್ಲ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಸೊ ಹಾಗೆ ಕ್ರಿಯೇಟ್ ಮಾಡಿದ್ದು ಅದನ್ನು. ಸರ್ ಮೆದುಳು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಸರ್ ನೀವು. ಒಬ್ಬ ಮನುಷ್ಯನ ತಲೆಯಲ್ಲಿ 1000 ಓಡ್ತಾ ಇರುತ್ತೆ, ತುಂಬ ಜನ ಕಾಲೇಜ್ ಟ್ರೈ ಮಾಡ್ತಾ ಇರ್ತಾರೆ, ಕಾನ್ಸಂಟ್ರೇಟ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಅನ್ನೋದು ನಿಮ್ಮ ಕಾನ್ಸಂಟ್ರೇಟ್. ಅಂದರೆ ನಮಗಿರಬೇಕಾಗಿರೋದು, ನೀವು ಹೇಳಿರೋದು, ನಾವು ಕಲಿಬೇಕು, ಮುಂದೆ ಗೊತ್ತಿರಬೇಕಾಗಿರೋದು. ಈ ಮೆದುಳು ಅಂತಂದಾಗ ಸರ್ ನೀವು ಅದನ್ನೇ ಸಿಂಬಾಲಿಕಾಗಿ ತೋರಿಸಿದ್ರ. ನೀವು ಅದನ್ನು ಹೇಳ್ತಾ ಇರ್ತೀರಿ, ನೀವು ಎಲ್ಲಿ ಸಿಗಾಕೊಂಡಿದ್ಯಾ ಗೊತ್ತಾ, ನೀನು ಇನ್ನೂ ಆಚೆ ಬರಬೇಕು ಅಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಗೊತ್ತಾ, ಇದೆಲ್ಲ ಹೇಳ್ತೀರ. 1000 ಕೀ ಬಿದ್ದಿರುತ್ತೆ, ತಾಳ್ಮೆಯಿಂದ ಉಪಯೋಗಿಸಿ ಕೀ ತೆಗಿಬೇಕು. ಅಂದರೆ ಇದರಲ್ಲಿ ಜಾತಿ, ಧರ್ಮ, ನಾವೇನು ಈ ಬೇರೆ ಬೇರೆ ಕಿತ್ತಾಟಗಳು, ಪಾಲಿಟಿಷಿಯನ್ಸ್ ಎಲ್ಲ ಸೇರಿಕೊಂಡು ಹಾಳಾಗೋಗಿಲ್ಲ. ಅದೊಂದೇ ಅಲ್ಲ, ಅದು ಬರೀ ಅದೊಂದು ಪಾಯಿಂಟ್ ಅಷ್ಟೇ. ಎಷ್ಟೋ ಜನ ಜೀವನದಲ್ಲಿ ಎಲ್ಲೆಲ್ಲೋ ನಾವು ಸಿಕ್ಕಾಕೊಂಡಿರ್ತೀವಿ. ನಂದು ಪ್ರೊಫೆಷನಲ್ಲೇ ಸಿಕ್ಕಾಕೊಂಡಿರ್ಬೋದು, ನನ್ನ ಕೆಲಸ ಮಾಡೋ ಅಟ್ಮಾಸ್ಫಿಯರ್ ನನಗೇನೋ ಪ್ರೆಷರ್ ಇರ್ಬೋದು. ಅಲ್ಲಿ ಅಗೇನ್ ನಿಮಗೆ ಮತ್ತೆ ನಿಮ್ಮ ಮೈಂಡ್ ಜೊತೆನೇ ನೀವು ಇದು ಮಾಡಿಕೊಂಡೇ ಹೊರಗೆ ಬರಬೇಕು. ನಿಮ್ಗೆ ಯಾರು ಹೆಲ್ಪ್ ಮಾಡೋರು ಇರಲ್ಲ, ನಿಮಗೆ ನೀವೇ ಅಲ್ಲಿ ಫ್ರೆಂಡು, ನಿಮಗೆ ನೀವೇ ಅಡ್ವೈಸರು, ನಿಮ್ಗೆ ಯಾರೂ ಬರಲ್ಲ. ಆವಾಗ
ಸೊ ಅದನ್ನು ಟ್ರೈ ಮಾಡಿರೋದು ಅಷ್ಟೇ ಅಲ್ಲಿ. ಎಸ್ ಸರ್. ಉಪ್ಪಿ ಸರ್ ಆ ಥರ ಯಾವ ಥರ ಸಿಗಾಕೊಂಡಿದೆಯಾ ಸರ್? ಎಲ್ಲರೂ ಸಿಕ್ಕಾಕೊಂತಾರೆ, ಎಲ್ಲರ ಲೈಫಲ್ಲೂ ಕೂಡ ಅದಾಗುತ್ತೆ. ಏನು ಹೇಳಿ, ಕಷ್ಟಗಳು ಸುಖಗಳು, ಕೆಲವು ಸಂದರ್ಭಗಳು ಚಾಲೆಂಜಿಂಗ್ ಟೈಮ್ಸ್ ಬರುತ್ತೆ. ಬಿಸ್ನೆಸ್ ಮಾಡೋರ್ಗಿರ್ಬೋದು, ತುಂಬ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಆ ಟೈಮಲ್ಲಿ ಮತ್ತೆ ಅಗೈನ್ ಆ ತಾಳ್ಮೆ, ಮತ್ತೆ ಆ ಫೋಕಸ್ಸು, ಮತ್ತೆ ಆ ಕಾನ್ಸಂಟ್ರೇಷನ್ನು, ಸ್ವಲ್ಪ ತಾಳ್ಮೆ ಬೇಕು ಆ ಟೈಮಲ್ಲಿ. ಏನೇನೋ ಡಿಸಿಷನ್ ತೊಗೊಂಡ್ಬಿಟ್ರೆ ರಾಂಗ್ ಆಗಿಬಿಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಪ್ಲ್ಯಾನ್ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಅಂತ. ಅಂದರೆ ಸಮಸ್ಯೆನೂ ನಮ್ಮೊಳಗೆ ಇರೋ, ಸೊಲ್ಯೂಷನು ನಮ್ಮೊಳಗೆ ಇರೋದು ಅನ್ನೋದನ್ನ ಟ್ರೈ ಮಾಡಿರೋದು. ಎಸ್ ಸರ್. ನಾನು ಇಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ನನಗೆ ಇದು ಹೇಳೋವರೆಗೂ ಕೂಡ ಸೊ ಉಪ್ಪಿ ಸರು ಅದನ್ನ ಹೇಳಕೊಟ್ಟಿದ್ದಾರೆ ಅಂತ ಇತ್ತು. ಹೇಗೆ ನೀವು ಹೇಳಿದ್ಮೇಲೆ ಹೌದಲ್ಲ, ನಂದು ಒಂದಷ್ಟು ಓಡ್ತಿದೆ, ಅದರಿಂದ ಆಚೆ ಬರಬೇಕು. ನಾನು ಇದು ಕೆಲಸದ ಬಗ್ಗೆ ಹೇಳಿದ್ರಿ, ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಹೌದು ಇವ್ರೆ, ಅದೇ ಹೇಳಿದ್ದು, ಅದೇ ನಾನು ಬಯಸಿದ್ದು ಆ್ಯಕ್ಚುಲಿ. ಸೊ ಇಟ್ ಈಸ್ ನಾಟ್ ಅಬೌಟ್ ಒನ್ ಸಬ್ಜೆಕ್ಟ್ ವಾಟ್ ಉಪೇಂದ್ರ ಇಸ್ ಟೆಲಿಂಗ್. ಉಪೇಂದ್ರ ಹೇಳ್ತಿರೋದ್ರ ಬಗ್ಗೆ ಅದನ್ನು ಮಾಡಿರೋದಲ್ಲ ಅದು ಆ್ಯಕ್ಚುಲಿ. ಅರ್ಥ ಆಯ್ತಾ? ಇದು ನಮ್ಮೆಲ್ಲರದು ಅದು ಆ್ಯಕ್ಚುಲಿ ಬೇರೆ ಬೇರೆ ಥರ ಇರುತ್ತೆ ಅದಷ್ಟೇ. ನಾನು ಅದನ್ನು ನೀವು ಎಲ್ಲರದು ನಾನು ತಲೆ ಹಾಕೋಕ್ಕಾಗಲ್ಲ ಅಲ್ಲಿ. ಸೊ ಒಂದು ಸಿಂಬಾಲಿಕ್ಕಾಗಿ ಹೇಳ್ಬೋದು ಅಷ್ಟೇ. ಈಗೆಲ್ಲ ಒಂದು ಎಲೆಕ್ಟ್ರಿಕ್ ಇದಿರುತ್ತೆ, ವಾಟರ್ ಇರುತ್ತೆ, ಅಲ್ಲಿ ಹೆಂಗೆ ಅವ್ನು ಎಸ್ಕೇಪ್ ಆಗ್ತಾನೆ ಅಂದಾಗ ಅದನ್ನ ನೀವು ಒಂದು ಸೀನಾಗಿ ನೋಡಿದ್ರೆ ಅದೊಂದು ಸೀನಾಗಿ ಎಸ್ಕೇಪ್ ಆಗ್ತಾನೆ, ಪ್ಲ್ಯಾನ್ ಮಾಡಿ ಅಂತ. ಬಟ್ ನಮ್ಮ ಪರ್ಸ್ನಲಾಗಿ ತೊಗೊಂಡಾಗ ನನ್ನ ಜೀವನದಲ್ಲಿ ಈ ಥರ ಏನಾರ ಚಾಲೆಂಜಸ್ ಬಂದರೆ, ಆ ಡಾರ್ಕ್ ಫೈಟ್ ಇದೆಯಲ್ಲ, ಲೈಟ್ ಆ್ಯಂಡ್ ಶೇಡ್ ಫೈಟ್, ಅದು ಅಷ್ಟೇ. ಕತ್ಲಲ್ಲಿ ಹೊಡೆದಾಡ್ತಾ ಇರ್ತೀವಿ ನಾವು, ಕಣ್ ಕಾಣಿಸ್ದೇನೆ. ಚೂರು ಪ್ಲ್ಯಾನಿಂಗ್ ಬೇಕು. ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಏನಾಗ್ಬೋದು ಅಂತ ಫ್ಯೂಚರ್ ಗೊತ್ತಿರಲ್ಲ, ಬಟ್ ಏನೋ ಮಾಡೋಕ್ಕೆ ಹೊರಡ್ತೀವಿ. ಆ ಟೈಮಲ್ಲಿ ಎಷ್ಟು ವಿವೇಚನೆಯಿಂದ ನಾವು ಎಷ್ಟು ಹೋಲ್ಡ್ ಬ್ಯಾಕ್ ಮಾಡಿ, ಎಷ್ಟು ಪ್ಲ್ಯಾನ್ ಮಾಡಿ, ಹಿಂಗಾದ್ರೆ ಹಿಂಗಾಗತ್ತಾ ಆ ವಿಚಾರ ಮಾಡಿ ಎಲ್ಲ ಕಾನ್ಸಿಕ್ವೆನ್ಸಸ್ಸು ಇಟ್ಕೊಂಡು ನೀವು ಹೆಜ್ಜೆ ಇಟ್ಟಾಗ ಆದಷ್ಟು ಹುಷಾರಾಗಿರ್ತೀರ ನೀವು ಅಂತ. ಎಸ್ ಸರ್. ಆ ಒಂದು ಇದಷ್ಟೇ.